ಎಲ್ಲರಿಗೂ ನಮಸ್ತೆ. ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ನಾನು ಏನು ಈ 3 ತಿಂಗಳು ಆಚೆ ತಿರ್ಗಾಡೋಣ, ಎಲ್ಲೆಲ್ಲೋ ಊಟ ಮಾಡಿದೆ. ಈ ಊಟದ ಬೆಲೆ ಏನನ್ನೋದು ಗೊತ್ತಾಗ್ಬಿಡ್ತಾಣ. ಮನೇಲಿ ಯಾವ ಥರ ಗೌರವಿಸ್ತಾರೆ, ಆಚೆ ಕಡೆ ಯಾವ ಥರ ಗೌರವಿಸ್ತಾರೆ ಎಲ್ಲ ಗೊತ್ತಾಗ್ಬಿಡ್ತಾಣ. ದುಡ್ಡು ಕೊಟ್ಟರೆ ಒಳ್ಳೆ ಊಟ ಸಿಗಲ್ಲಣ್ಣ, ಆದರೆ ಕೇಳೋರಿಲ್ಲ ಹೇಳೋರಿಲ್ಲ ನಮಗೆ ಡ್ರೈವರ್ಗಳಿಗೆ. ನಾನು ಏನು ಈ 3 ತಿಂಗಳಿಂದ ಈ ಬಿಸ್ನೆಸ್ ಕಮ್ಮಿ ಆಗಿ ನಾನು ಇದ್ರ ಮೇಲೆ ಇಂಟ್ರೆಸ್ಟ್ ಕೊಟ್ಟು ಗಾಡಿ ಓಡಿಸ್ತಾ ಇದ್ದೀನಿ. ಎಲ್ಲದೂ ನೋಡ್ಬಿಟ್ಟೆ ಅಣ್ಣ. ನಾನು ಈ 3 ತಿಂಗಳಲ್ಲಿ ಪ್ರಪಂಚ ಏನನ್ನೋದು ತಿಳ್ಕೊಬಿಟ್ಟೆ. ನಾನು ಫಸ್ಟ್ ತಿಳಿನಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ಸ್ನೇಹ ಏನು, ದುಡ್ಡಿನ ಗೌರವ ಏನು, ಬೆಲೆ ಏನು ಅನ್ನೋದೇ ಅರ್ಥ ಆಗಲಿಲ್ಲ. ಆದರೆ ಲೈಫಲ್ಲಿ ಮನುಷ್ಯ ಬುದ್ಧಿ ಕಲಿಬೇಕು. ಎಷ್ಟೋ ಜನ ನನಗೆ ಹೇಳಿದ್ರು, ಈ ಥರ ಅಲ್ಲ ಲೈಫ್ ಇಲ್ಲ, ನೀನು ಎಲ್ಲಾರನ್ನೂ ಇದು ಮಾಡ್ಕೊಂಡು ನೀನು ಇದೇ ಥರ ಇದ್ದರೆ ಕೊನೆಗೊಂದು ದಿವಸ ನೀನು ಎಲ್ಲ ಖಾಲಿ ಆಗ್ಬಿಡ್ತೀಯ ಅಂತ. ಅದು ಸತ್ಯ ಅಣ್ಣ. ಅದು ನನಗೆ ಅರ್ಥ ಆಗೋಯ್ತು. ಫ್ರೆಂಡ್ಶಿಪ್ ಏನು, ದುಡ್ಡಿದ್ದಾಗ ಯಾವ ಥರ ಇರ್ತಾರೆ, ದುಡ್ಡಿಲ್ಲ ಅಂದರೆ ಯಾವ ಥರ ಇರ್ತಾರೆ, ನೆರೆಹೊರೆಯಲ್ಲಿ ಯಾವ ಥರ ನಮ್ಮನ್ನು ಪ್ರೀತಿಸ್ತಾರೆ, ದುಡ್ಡಿದ್ದಾಗ ಯಾವ ಥರ ನಮ್ಮನ್ನು ಅಕ್ಕರೆಯಿಂದ ನೋಡ್ಕೊತಾರೆ, ದುಡ್ಡು ಖಾಲಿ ಆಯಿತು ಅಂದಾಗ ಯಾವ ಥರ ಗೌರವಿಸ್ತಾರೆ ನಮ್ಮನ್ನು, ಯಾವ ಮಟ್ಟಕ್ಕೆ ನಮ್ಮನ್ನು ಕೀಳುವಾಗಿ ನೋಡ್ತಾರೆ ಅನ್ನೋದು ತುಂಬಾ ಅರ್ಥ ಮಾಡ್ಕೊಬಿಟ್ಟೆ ನಾನು. ಆದರೂ ನಮ್ಗೆ ದೇವ್ರನ್ನು ಕಮ್ಮಿ ಮಾಡಲಿಲ್ಲ. ಎರಡೊತ್ತು ಊಟಕ್ಕಾದರೂ ದೇವ್ರು ಯಾರೋ ಒಂದು ದಾರಿ ಕೊಟ್ಟಿರ್ತಾನೆ ಎಲ್ಲರಿಗೂ. ಆದರೆ ನನ್ನ ಲೈಫಲ್ಲಿ ನನಗೆ ಅರ್ಥ ಆಗಿದ್ದು ಒಂದೇ, ಲೈಫ್ ಏನನ್ನೋದು ತಿಳಿಸ್ತರು ಚೆನ್ನಾಗಿ, ನನಗೆ ಅರ್ಥ ಮಾಡಿಸ್ತರು. ಅದನ್ನು ಅರ್ಥ ಮಾಡ್ಕೊಂಡೆ ನಾನು ಅದನ್ನು ಕ್ಲೀನಾಗಿ. ಇವಾಗ ನಾನು ಅನುಭವಿಸ್ತಾ ಇದ್ದೀನಿ. ಇವಾಗ ಒಂದೊಂದನ್ನು ಅರ್ಥ ಮಾಡ್ಕೊಂಡು ಲೈಫನ್ನು ಯಾವ ಥರ ತಗೊಂಡೋಗ್ಬೇಕು ಅನ್ನೋದು ನಿಮಿಷನೂ ತಿಳಿತಾ ಇದ್ದೀನಿ. ನಾನು ಈ ಡ್ರೈವರ್ ಫೀಲ್ಡ್ ಏನು ನಾನು ಮಾಡಿದೆ, ನಾನು ಇವಾಗ ಬರ್ತಾಯಿದ್ದೀನಿ. ನಾನು ಫಸ್ಟ್ ಇದ್ದಾಗ ಹಂಗೆ ಬಿಸ್ನೆಸ್ಸು ಮಾಡ್ಕೊಂಡು ಡ್ರೈವರ್ ಫೀಲ್ಡಲ್ಲೇ ಇದ್ದಿದ್ರೆ ಇನ್ನೂ ಲೈಫ್ ಬೇರೆ ಥರ ಇರೋದು. ಆದರೆ ಅರ್ಥ ಮಾಡ್ಕೊಂಡಿಲ್ಲ, ಲೈಫ್ ಬೇರೆ ಥರ ಐತೆ ಅಂದ್ಕೊಂಡು ನಾನು ಹಂಗೆ ಹೋದೆ. ಆಮೇಲೆ ಗೊತ್ತಾಯಿತು ಈ ಲೈಫ್ ಈ ಥರ ಇಲ್ಲ, ಬೇರೆ ಥರ ಇದೆ ಅಂತ. ಆದರೆ ನಾನು ಹೋಗಿದ್ದ ಜಾಗದಲ್ಲೆಲ್ಲ ನನಗೆ ಒಂದೊಂದು ಲೈಫಲ್ಲಿ ಪಿನ್ ಟು ಪಿನ್ ಅರ್ಥ ಆಯಿತು. ಈ ದುಡ್ಡಿನ ಬೆಲೆ ಏನಿದೆ ಅದು ನನ್ನ ತುಂಬ ಅರ್ಥ ಮಾಡಿಸ್ತೈತೆ. ಇವಾಗ ಅರ್ಥ ಮಾಡ್ಕೊಳ್ಳೋ ಮಟ್ಟಿಗೆ ಬಂದ್ಬಿಟ್ಟಿದ್ದೀನಿ ನಾನು. ಇವಾಗ ಏನಿದ್ರು ಒಂದೇ, ಲೈಫಲ್ಲಿ ನಾವು ಗುರಿ ಮುಟ್ಟಬೇಕು. ಆ ಗುರಿನ ಎಲ್ಲೂ ಮಿಸ್ ಮಾಡ್ದಂಗೆ ಒಂದು ಹಂತಕ್ಕೆ ತಗೊಂಡೋಗ್ಬೇಕು ಅನ್ನೋದೊಂದು ತುಂಬಾ ತಿಳ್ಕೊಬಿಟ್ಟಿದ್ದೀನಿ ನಾನು. ಈ ಜೀವನ ಇದಿಲ್ಲ, ಬೇರೆ ಥರ ಇದೆ ಅನ್ನೋದು ತುಂಬ ತಿಳಿಸ್ತು ನನಗೆ. ಅದು ತಿಳ್ಕೊಂಡಿದ್ದೀನಿ. ನಂತರ ಯಾರಾದರೂ ಇದ್ದರೆ ನೀವು ಅರ್ಥ ಮಾಡ್ಕೊಳ್ಳಿ. ಬಿಸ್ನೆಸ್ಸಲ್ಲಿದ್ದಾಗ ಯಾವ ಥರ ಇರುತ್ತೆ, ದುಡ್ಡು ಕಾಸು ಇದ್ದಾಗ ಯಾವ ಥರ ಗೌರವಿಸ್ತಾರೆ, ದುಡ್ಡು ಕಾಸು ಇಲ್ದಿದ್ದಾಗ ಯಾವ ಥರ ಗೌರವಿಸ್ತಾರೆ, ಇದನ್ನು ತಿಳ್ಕೊಳ್ಳಿ. ಎಷ್ಟೋ ಜನಕ್ಕೆ ತಿಳ್ಕೊಂಡಿರ್ತೀರ, ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ. ಆದರೆ ನನಗೆ ಸಿಕ್ಕಿ ಸ್ನೇಹ ಎಲ್ಲ ಬರೀ ದುಡ್ಡಿದ್ದಾಗ ಪ್ರೀತಿಸೋ ಜನಗಳೇ ಸಿಕ್ಕಿದ್ದು ನನಗೆ. ದುಡ್ಡಿದ್ದಾಗ ಒಂಥರ ಮಾತಾಡೋದು, ಏನೋ ಒಂದು ಕಷ್ಟ ಅವ್ರು ಹೇಳ್ಕೊಳ್ಳೋದು, ಅದನ್ನು ನಾನು ಅರ್ಥ ಮಾಡ್ಕೊಂಡೋದು. ನಾನು ಬೇಡ್ಕೊಂಡೆ ತಾನೇ ಬಂದೆ. ಅವರು ಬಿಡು, ಇವತ್ತು ನಮ್ಮ ಹತ್ರ ಇದೆ ಅದಕ್ಕೆ ಕೇಳ್ತಾರೆ, ಅವ್ರ ಹತ್ರ ಇಲ್ಲ, ಅವರು ಒಂದು ದಿವಸ ಒಂದು ಒಳ್ಳೆ ಮಟ್ಟಕ್ಕೆ ಬರ್ತಾರೆ ಅಂತ ತುಂಬಾ ನಾನು ಅವ್ರಿಗೆ ಅದು ಹೇಳ್ಕೊಬೇಡ್ದು. ಅದನ್ನು ಹೇಳಿದ್ರೆ ಪ್ರಯೋಜನ ಇಲ್ಲ, ಅದಕ್ಕೆ ಅರ್ಥನೂ ಇರಲ್ಲ. ಇದು ಏನು ಹೇಳ್ತಾರಲ್ಲ, ತಿನ್ನಿಸಿ ಎತ್ತಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದು ಬೇಡ. ಇನ್ನು ಮುಂದಕ್ಕೆ ನಮ್ಮ ಲೈಫ್ನ ನಾವು ಕಲಿಬೇಕು, ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ನಮಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನು ಮುಂದಕ್ಕೆ ಯಾವತ್ತೂ ಅರ್ಥ ಆಗಲ್ಲ ಅಣ್ಣ. ದೇವರು 2 ಸತಿ ಅವಕಾಶ ಕೊಡ್ತಾನೆ. ಒಂದು, ನೀನು ದುಡಿಬೇಕಾದ್ರೆ ನೀನು ಅದನ್ನು ಅರ್ಥ ಮಾಡ್ಕೊಂಡು ಕ್ಲೀನಾಗಿ ಬದುಕು, ಆ ದುಡ್ಡನ್ನ ನೀನು ಗೌರವಿಸು, ಆ ದುಡ್ಡನ್ನ ನೀನು ಅರ್ಥ ಮಾಡ್ಕೊಂಡು ಅದನ್ನು ಉಳಿಸು, ನಿನ್ನ ಲೈಫ್ಗೆ ಅಂತ ಏನಾದರೂ ಮಾಡ್ಕೊ ಅನ್ನೋದು ತುಂಬ ಕಲಿಸುತ್ತೆ. ಆದರೆ ನಾನು ಅದನ್ನು ದುಡ್ಡು ಅನ್ನೋದನ್ನ ಗೌರವಿಸ್ತಿಲ್ಲ, ಆ ದುಡ್ಡಿಗೆ ನಾನು ಬೆಲೆನೂ ಕೊಡಲಿಲ್ಲ. ನನ್ನ ಮನುಷ್ಯನ ಪ್ರೀತಿನೇ ತುಂಬ ಮುಖ್ಯ. ಮನುಷ್ಯನ ಪ್ರೀತಿ ಇಲ್ಲ ಅಂದರೆ ಸತ್ತಾಗ ಇನ್ನೇನೈತೆ ಇಲ್ಲಿ ಅನ್ನೋದೇ ನಾನು ತುಂಬ ತಿಳ್ಕೊಂಡಿದ್ದಕ್ಕಿಂತ ಇವಾಗ ಅರ್ಥ ಆಯ್ತೈತೆ. ದುಡ್ಡಿದ್ರೇ ಇಲ್ಲಿ ಬೆಲೆ. ಎಷ್ಟೋ ಜನ ಬಿಸ್ನೆಸ್ಗಳನ್ನ ನೋಡಿದ್ದೇನೆ ನಾನು. ಎಷ್ಟೋ ಜನ ಒಂದೊಂದು ರೂಪಾಯಿನೂ ಲೆಕ್ಕ ಹಾಕ್ಬೇಕಾದ್ರೆ ಅವ್ರಿಗೆಲ್ಲ ಅವಾಗ ನಾನು ಅವ್ರನ್ನ ಆಡ್ಕಳಿವೆ, ಬೈಕಳಿವೆ, ಏನಕ್ಕೆ ಹಿಂಗೆ ಸಾಯ್ತೀರ, ಸತ್ತಾಗ ಏನೂ ಎತ್ಕೊಂಡು ಹೋಗಲ್ಲ ಅಂತ. ಸತ್ತಾಗ ಏನೂ ಎತ್ಕೊಂಡು ಹೋಗಲ್ಲ ಕಾರಣ, ಆದರೆ ಬದುಕಿದಾಗ ಅದನ್ನು ಒತ್ಕೊಂಡು ತಿರುಗಾಡಿದಾಗ ಗೊತ್ತಾಗುತ್ತೆ ಅದ್ರ ಬೆಲೆ ಏನು ಅನ್ನೋದು. ಆವಾಗ ನಾನು ಬಿಡು, 4 ಜನ 4 ಥರ ಮಾತಾಡ್ತಾರೆ, ಅದನ್ನೆಲ್ಲ ತಲೆಗೆಡಿಸ್ಕೋಬಾರ್ದು. 4 ಜನದ ಜೊತೆ ಬೆರಿಬೇಕು, ದುಡ್ಡು ಕಾಸು ಗೌರವ ಕೊಡಬಾರ್ದು, ಯಾವತ್ತೂ ಮನುಷ್ಯನ ಗೌರವಿಸ್ಬೇಕು ಅನ್ನೋದು ಅರ್ಥ ಮಾಡ್ಕೊಂಡೆ. ಆದರೆ ಇಲ್ಲಿ ಮನುಷ್ಯನಿಗೆ ಗೌರವ ಇಲ್ಲ ಅಣ್ಣ. ದುಡ್ಡಿದ್ರೆ ಮಾತ್ರ ಇಲ್ಲಿ ಗೌರವ. ದುಡ್ಡು ಏನಾದರೂ ಅವನ ಹತ್ರ ಐತಾ, ಇಲ್ಲ ಅವನೇನಾದರೂ ಮಾಡ್ತಾವನ, ಇಲ್ಲ ಅವನ ಹತ್ರ ಇದ್ದರೆ ನಾವು ಯಾವ ಥರ ಅವನ್ನ ಮಾತಲ್ಲಿ ಮರಳು ಮಾಡಿಸ್ಬೇಕು ಅನ್ನೋ, ಯಾವ ಥರ ನಾವು ಅವನ್ನ ಇಕ್ಕಟ್ಟಲ್ಲಿ ಸಿಗಾಕ್ಸಿ ಅವನ್ನ ಎತ್ತರಾಗೆ ಬೆಳೆದಿರೋನ್ನ ಕೆಳಗೆ ಕುಗ್ಗಿಸ್ಬೇಕು ಅನ್ನೋದು
ಈ ಪ್ರಪಂಚ ಕಲಿಸಿದೆ. ತಿರ್ಗಾ ಈ ಪ್ರಪಂಚ ಅನ್ನೋದಕ್ಕಿಂತ ನನ್ನ ಜೊತೆ ಇದ್ದವರು ನನಗೆ ತುಂಬ ಕಲಿಸಿ ನನಗೆ ಅದೇ ರೀತಿ ತಿಳಿಸಿದ್ದಾರೆ, ಈ ಥರನೇ ಇರಬೇಕು, ಇಲ್ಲಿ ಇದೇ ಥರನೇ ಬೆಳಿಬೇಕು, ಇದೇ ಥರನೇ ನಾವು ಉಳಿಬೇಕು ಅಂತ. ಆದರೆ ನಾನು ಅದನ್ನು ಯಾವುದೂ ತಲೆ ಕೆಡಿಸ್ಕೊಳ್ದಲ್ಲೇ ಕೈಯಲ್ಲಿರೋದನ್ನೆಲ್ಲ ಕಳ್ಕೊಂಡು ಕೊನೆಗೆ ಒಂದು ದಿವಸ ಇಲ್ದಿದಂಗೆ ಆದಾಗ ಅರ್ಥ ಆಯಿತು, ಈ ಲೈಫು ಇದೇ ಥರ ತಗೊಂಡೋದ್ರೆ ನಾವು ನೆಲಸಮ ಆಗ್ಬಿಡ್ತೀವಿ. ಇಲ್ಲಿ ಗೆದ್ದೇಳಬೇಕು, ನಾವು ಗೆದ್ದು ಮುಂದೆ ನುಗ್ತಾ ಇರಬೇಕು. ಎಲ್ಲಿ ಬಿದ್ದೋ ಅನ್ನೋದಕ್ಕಿಂತ ಎಲ್ಲಿ ಎದ್ದೋ ಅನ್ನೋದನ್ನ ತಿಳಿಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಬಿಟ್ಟೆ. ಇವತ್ತು ರಾತ್ರಿ ಆಗಲೂ ನಾನು ಕಷ್ಟಪಡ್ತಾಯಿದ್ದೀನಿ ಅಂದರೆ ಅದು ಎಷ್ಟು ಮಟ್ಟಕ್ಕೆ ಕಷ್ಟಪಡ್ತಾಯಿದ್ದೀನಿ ಅದನ್ನು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಟ್ಟಕ್ಕೆ ನಾನು ಕಷ್ಟಪಡ್ತಾಯಿದ್ದೀನಿ. ಆದ್ರೂ ನನ್ನ ಗುರಿ ಮುಟ್ಟೋದಾಗ ನನಗೆ ಅದು ಯಾರು ಏನೇ ಅಂದರೂ ಚಿಂತೆ ಇಲ್ಲ, ಯಾರು ಏನೇ ಆಡ್ಕೊಂಡ್ರೂ ಚಿಂತೆ ಇಲ್ಲ, ಆ ಲೈಫ್ನ ಹೆಂಗೆ ಅಂದ್ಕೊಂಡ್ರೂ ಚಿಂತೆ ಇಲ್ಲ. ಆ ಗುರಿ ಮುಟ್ಟೋದಾಗ ಆ ಗೆಲುವಿನ ದಾರಿ ನಾನು ಹಿಡಿತೀನಿ. ಈ ವಿಡಿಯೋ ನೋಡೋರ್ಗೆ ಎಲ್ಲರಿಗೂ ಒಂದು ನನ್ನ ಮನದಾಳದ ಮಾತು. ಈ ಮನದಾಳದ ಮಾತು ಅಂದರೆ ನಿಮಗಿಷ್ಟ ಆಯಿತು ಅಂದರೆ ಈ ವಿಡಿಯೋನ ಮುಂದಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇದನ್ನೊಂದು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನಕ್ಕೆ ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೂ ನನ್ನ ಮನಸ್ಸಿನ ಒಂದು ಆಳದ ಮಾತು ಇದರಲ್ಲಿಂದನೇ ತಿಳಿಸ್ಕೋಬೇಕು, ಇದರಿಂದ ತಿಳಿಬೇಕು ಅನ್ನೋ ಮಟ್ಟಿಗೆ ನಾನು ಮಾತಾಡ್ತಾಯಿದ್ದೀನಿ ಅಷ್ಟೇ. ಈ ವಿಡಿಯೋ ಮಾಡೋ ಕಾರಣನೇ ಅಷ್ಟೇ. ನನಗೆ ಏನಾದರೂ ಒಂದು ಗುರಿ ಮುಟ್ಟಬೇಕು. ಯಾರಾದರೂ ಮುಂದೆ ಬರೋರು, ಎಷ್ಟೋ ಜನ ಸಾಧನೆ ಮಾಡೋರೆ, ಆದರೆ ಸೋತಿ ಸಾಧನೆ ಏನಾದರೂ ಮಾಡಬೇಕು ಅನ್ನೋದು ಒಂದು ನನ್ನ ಆಳದ ಮಾತಿದ್ದು. ಆ ಆಳದ ಮಾತಿಗೆ ಈ ಗುರಿ ಮುಟ್ಟೋಕ್ಕೆ ಎಲ್ಲರೂ ನನ್ನ ಸ್ನೇಹಿತರೇ ಆಗಲಿ, ನನ್ನ ಶತ್ರುಗಳೇ ಆಗಲಿ, ನನ್ನ ಬಂಧು ಬಾಂಧವರೇ ಆಗಲಿ, ಯಾರೇ ಆಗಿರಲಿ ಈ ವಿಡಿಯೋನ ಮುಂದಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಚಾಲಕ. ನಿಮಗೇನು ಅನಿಸ್ತೈತೋ ನೀವು ನನ್ನನ್ನು ಬೈಕೊಂಡ್ರೂ ಚಿಂತೆ ಇಲ್ಲ, ನನ್ನನ್ನು ಹಾಡ್ಕೊಂಡ್ರೂ ಚಿಂತೆ ಇಲ್ಲ. ಆಡ್ಕೊಂಡ್ರೆ ಇವತ್ತು ಆಡ್ಕೊಂತೀರ, ನಾಳೆ ಹೊಗಳ್ತೀರ, ನಾಳೆ ಹೊಗಳೋರು ಇವತ್ತು ಆಡ್ಕೊಂತಾರೆ, ಇವತ್ತು ಹೊಗಳೋರು ನಾಳೆ ಆಡ್ಕೊಂತಾರೆ. ಇದೇನೇ ಈ ಪ್ರಪಂಚ. ಯಾಕಂದರೆ ಎಲ್ಲದಕ್ಕೂ ಕಿವಿ ಕೊಡಲೇಬೇಕು, ಎಲ್ಲದಕ್ಕೂ ಮುಂದೆ ತಗೊಂಡೋಗ್ಲೇಬೇಕು. ಯಾಕಂದರೆ ಇಲ್ಲಿ ಎಲ್ಲರೂ ಬದುಕ್ತಾವ್ರಿ. ಇಲ್ಲಿ ಎಂತೆಂಥವ್ರು ಬದುಕಬೇಕಾದ್ರೆ ನಾವು ಬದುಕೋದ್ರಲ್ಲಿ ಏನು ತಪ್ಪಿಲ್ವಲ್ಲ. ಆ ಥರ ನಾವು ಸಾಧನೆ ಮಾಡಬೇಕು ಅನ್ನೋ ಆಸೆ. ಇದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಇದೇ ಥರ ಸಿಗಲಿ ಅಂತ ಬಯಸ್ತೀನಿ. ನಿಮ್ಮ ಸ್ನೇಹ ಯಾವತ್ತೂ ಶಾಶ್ವತವಾಗಿರಲಿ. ಏನೋ ಒಂದು ಎಡವಿದಾಗ ಒಂದು ದಾರಿ ಬೇಕೇ ಬೇಕಾಗುತ್ತೆ ಮನುಷ್ಯನಿಗೆ. ಯಾವುದೇ ಒಂದು ಎಡುವುದಾಗಲೇ ಬುದ್ಧಿ ಕಲಿಯೋಕ್ಕೆ ಸಾಧ್ಯ. ಎಡವನಿಲ್ಲ ಅಂದರೆ ಆ ಬುದ್ಧಿ ಕಲಿಯೋಕ್ಕೆ ಸಾಧ್ಯನೇ ಆಗಲ್ಲ. ಎಲ್ಲರೂ ಹುಟ್ಟಿದ ತಕ್ಷಣ ಏನದು ಎಲ್ಲನೂ ಪಡ್ಕೊಬರಲ್ಲ, ಹೋಗ್ತಾ ಹೋಗ್ತಾ ಪಡ್ಕೊತಾ ಇರ್ತೀವಿ. ಅದಕ್ಕೆ ಅನ್ನೋದು ಸಪೋರ್ಟ್ ಬೇಕೇ ಬೇಕು. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ ಅಂತ ನಾನು ಬಯಸ್ತೀನಿ. ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ, ಎಲ್ಲ ನನ್ನ ಚಾಲಕರ ಮಿತ್ರರಿಗೂ ತುಂಬ ಹೃದಯ ಧನ್ಯವಾದ. ನನ್ನ ಸಬ್ಸ್ಕ್ರೈಬರ್ಗೂ ಧನ್ಯವಾದ. ನೀವೇ ಸಪೋರ್ಟ್ ಮಾಡಬೇಕು.